ಹಾಯ್ ಮೈ ಚಾಂಪಿಯನ್ಸ್, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ನಾನು ನಿಮ್ಮ ರಕ್ಷಾ ಮ್ಯಾಮ್. ಸೊ ಬಯಾಲಜಿ ಎಕ್ಸಾಮ್ಸ್ ಬಗ್ಗೆ ತುಂಬ ಜನ ಸ್ಟೂಡೆಂಟ್ಸ್ ತಲೆ ಕೆಡ್ಸ್ಕೊಂಡಿದ್ದೀರಾ, ಏನು ಓದಬೇಕು, ಲಾಸ್ಟ್ ಮಿನಿಟಲ್ಲಿ ಏನೂ ಗೊತ್ತಿಲ್ವಲ್ಲ, ಹೇಗೆ ಎಕ್ಸಾಮ್ ಬರೆಯೋದು ಅಂತ. ಬಟ್ ಡೋಂಟ್ ವರಿ ಮಕ್ಕಳೇ, ವಿ ಹ್ಯಾವ್ ಎ ಸ್ಟ್ರಾಟಜಿ. ನಮ್ಮ ಹತ್ರ ಸ್ಟ್ರಾಟಜಿ ಇದೆ. ನಾವು ಇರೋಷ್ಟು ದಿನದಲ್ಲಿ ಒಂದಿನ ಗ್ಯಾಪ್ ಇದ್ರೂ ಅಷ್ಟರಲ್ಲಿ ಎಲ್ಲನೂ ಕ್ವಿಕ್ಕಾಗಿ ರಿವೈಸ್ ಮಾಡೋಣ. ಯಾವೆಲ್ಲ ಮಕ್ಕಳಿಗೆ ಏನೂ ಗೊತ್ತಿಲ್ಲ, ನಮಗೆ ಎಲ್ಲಿಂದ ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಯಾರೆಲ್ಲ ಮಕ್ಕಳಿಗೆ ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ, ಅವರಿಗೆ ಒಂದು 65+ ಸ್ಟ್ರಾಟಜಿ ಹೇಳ್ತಾ ಇದ್ದೀನಿ. ಸೊ ಈ 65+ ಸ್ಟ್ರಾಟಜಿ ಬಂದು ತುಂಬ ಸಿಂಪಲ್ ಆಗಿರೋ ಸ್ಟ್ರಾಟಜಿ ಮಕ್ಕಳೇ. ಇದನ್ನು ಫಾಲೋ ಮಾಡಿದ್ರೆ ನೀವು ಖಂಡಿತವಾಗಿಯೂ 65+ ಅಲ್ಲ, ಆ್ಯಕ್ಚುಲಿ ಇದನ್ನು ಸ್ಮಾರ್ಟ್ ವೇಯಲ್ಲಿ ಇನ್ನು ನೀವು ಫಾಲೋ ಮಾಡಿದ್ರೆ 70 ಔಟ್ ಆಫ್ 70ನ ನೀವು ಖಂಡಿತವಾಗಿಯೂ ಸ್ಕೋರ್ ಮಾಡಬಹುದು. ಸೊ ಹೇಗೆ ಇದು ಏನು ಸ್ಟ್ರಾಟಜಿ ಅಂತ ನೋಡೋದಾದರೆ, ನಮಗೆ ಗೊತ್ತು ಬಯಾಲಜಿಯಲ್ಲಿ 13 ಚಾಪ್ಟರ್ಸ್ ಇದೆ ಎಂಟೈರ್ ಬಯಾಲಜಿಯಲ್ಲಿ, ಸೆಕೆಂಡ್ PUC ಬಯಾಲಜಿ ಒಳಗಡೆ. ಸೊ ಅದನ್ನು ನಾವು ಹೈ ವೇಟೇಜ್, ಮೀಡಿಯಂ ವೇಟೇಜ್ ಆ್ಯಂಡ್ ಲೋ ವೇಟೇಜ್ ಚಾಪ್ಟರ್ಸ್ಗಳನ್ನಾಗಿ ವಿ ಹ್ಯಾವ್ ಕ್ಲಾಸಿಫೈಡ್ ಇಟ್. ಸೊ ಹೈ ವೇಟೇಜ್ನ ಚಾಪ್ಟರ್ ಅಂದರೆ 10 ಮಾರ್ಕು ಮತ್ತು ಅದಕ್ಕಿಂತ ಅಬೋವ್ ಇರೋದು ಎಲ್ಲನೂ ಹೈ ವೇಟೇಜ್ ಚಾಪ್ಟರ್ಸ್ ಒಳಗಡೆ ಬರುತ್ತೆ. ಆ್ಯಂಡ್ ವಿಚ್ ಎವರ್ ಲೈಕ್ 6 to 7 ಮಾರ್ಕ್ಸ್ ಇರುವಂತಹ ಚಾಪ್ಟರ್ಸ್ಗಳೆಲ್ಲನೂ ಮೀಡಿಯಂ ವೇಟೇಜ್ ಇರುವಂತಹ ಚಾಪ್ಟರ್ಸು. ತುಂಬ ಲೋ ವೇಟೇಜ್ ಅಂದರೆ 4 ಮಾರ್ಕ್ಸ್ಗೆ ಬರುವಂಥ ಚಾಪ್ಟರ್ಸು. ಹೈ ವೇಟೇಜ್ ಇಸ್ ವೆರಿ ಹೈಲಿ ಸ್ಕೋರಿಂಗ್ ಚಾಪ್ಟರ್ಸ್. ಫಸ್ಟ್ ಇದನ್ನು ಮುಗಿಸ್ಬೇಕು. ಯಾವುದೆಲ್ಲ ಹೈ ವೇಟೇಜ್ ಚಾಪ್ಟರ್ಸ್ ಅಂತ ಹೇಳಿದ್ರೆ, ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಹ್ಯೂಮನ್ ರೀಪ್ರೊಡಕ್ಷನ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಮತ್ತು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಸೊ ಈ 5 ಚಾಪ್ಟರ್ಸು ತುಂಬ ಇಂಪಾರ್ಟೆಂಟು. ಈ ಚಾಪ್ಟರ್ಸಲ್ಲಿ ಹೇಗೆಲ್ಲ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ನಾವು ಹೇಗೆ ಓದಬೇಕು ಅನ್ನೋದನ್ನು ಹೇಳ್ತೀನಿ. ಜೊತೆಗೆ ಮೀಡಿಯಂ ವೇಟೇಜ್ಗೆ 6 ಚಾಪ್ಟರ್ಸ್ ಇದೆ. ಯಾವ್ಯಾವುದದು ಅಂತ ಹೇಳಿದ್ರೆ, ರೀಪ್ರೊಡಕ್ಟಿವ್ ಹೆಲ್ತ್, ಇವಲ್ಯೂಷನ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಬಯೋಟೆಕ್ನಾಲಜಿಯ 2 ಚಾಪ್ಟರ್ ಮತ್ತು ಇಕಾಲಜಿಯ 1 ಚಾಪ್ಟರ್ ಆದಂತಹ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್. ಲೀಸ್ಟ್ ವೇಟೇಜ್ ಇರುವಂಥ ಚಾಪ್ಟರ್ 2, ಇಕೋಸಿಸ್ಟಮ್ ಆ್ಯಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್. ಸೊ ಇಷ್ಟು ಚಾಪ್ಟರ್ಸನ್ನ ಓದಬೇಕಾ ಮ್ಯಾಮ್, ಇನ್ನು ಇರೋದು 3-4 ದಿನದಲ್ಲಿ, ಅದಲ್ಲದೆ ಮ್ಯಾಥಮೆಟಿಕ್ಸ್ ಎಕ್ಸಾಮು ಮಧ್ಯದಲ್ಲಿ ಇದೆ ಅಂತ ಹೇಳೋದಾದರೆ, ಇಷ್ಟು ಚಾಪ್ಟರ್ಸನ್ನು ನೀವು ಓದಬೇಕಾಗಿಲ್ಲ ಮಕ್ಕಳೇ. ಆ್ಯಂಡ್ ಇದರಲ್ಲಿರೋ ಎಲ್ಲ ಟಾಪಿಕ್ಸನ್ನು ಓದಬೇಕಾ ಅಂತ ಕೇಳಿದ್ರೆ ಅದೂ ಇಲ್ಲ. ಎಲ್ಲ ಟಾಪಿಕ್ಸನ್ನು ನೀವು ಕವರ್ ಮಾಡೋದು ಬೇಕಾಗಿಲ್ಲ. ಅದಕ್ಕೆ ನಮ್ಮ ಹತ್ರ ಒಂದು ಮಂತ್ರ ಇದೆ ಆಲ್ರೆಡಿ. ಸೊ ಆ ಮಂತ್ರ ಏನು ಅಂತ ಹೇಳ್ತೀನಿ. ಸೊ ಹೈ ವೇಟೇಜಿನ ಚಾಪ್ಟರ್ಸ್ ಬಗ್ಗೆ ನೋಡೋದಾದರೆ, ಅದರಲ್ಲಿ ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಫಸ್ಟ್ ನೋಡೋಣ. ಸೊ ನಿಮ್ಗೆ ಗೊತ್ತು, ಪಾರ್ಟ್ ಡಿ ಇಸ್ ದ ಹೈಯೆಸ್ಟ್ ಸ್ಕೋರಿಂಗ್, 5 ಮಾರ್ಕ್ಸ್ ಇರುವಂಥದ್ದು. ಅದರಲ್ಲಿ 2 ಮೇನ್ ಇದೆ, 5th and 6th ಮೇನ್ ಅಲ್ವಾ. ಸೊ 5th ಮೇನಲ್ಲಿ 20 ಮಾರ್ಕ್ಸ್ಗೆ ಕೇಳ್ತಾರೆ, 4 ಕ್ವೆಶನ್ ಬರೀಬೇಕು. ಸೊ ಈ 5 ಚಾಪ್ಟರ್ಸಿಂದ ಆ 4 ಕ್ವೆಶನ್ನು ಬರುತ್ತೆ. ಸೊ ಔಟ್ ಆಫ್ 7 ಬರಿಬೇಕಾಗಿರೋದು. ಸೊ ಇಫ್ ಯು ಸ್ಟಡಿ ದೀಸ್ 5 ಚಾಪ್ಟರ್ಸ್ ಮಕ್ಕಳೇ, ಅದರಲ್ಲಿ 4 ಕ್ವೆಶನನ್ನು ನೀವು ಈಸಿಯಾಗಿ ಆರಾಮ್ಸೆ ಬರಿಬಹುದು. ಯಾವ್ಯಾವ ಟಾಪಿಕ್ಸ್ ಅಂತಲೂ ಹೇಳ್ತೀನಿ, ಕ್ವೆಶನ್ಸು ಡಿಸ್ಕಸ್ ಮಾಡೋಣ. ಬಟ್ ಈ 5 ಚಾಪ್ಟರ್ಸು ಕೀ ಫಾರ್ ದಿಸ್ ಪಾರ್ಟ್ ಡಿ. ಓಕೆ, ಸೊ ಇನ್ನೊಂದು ಕ್ವೆಶನ್ ಬರುತ್ತೆ, 2 ಕ್ವೆಶನಲ್ಲೂ 3 ಕ್ವೆಶನಲ್ಲಿ 1 ಬರಿಬೇಕು. ಪಾರ್ಟ್ ಡಿಯ ಸೆಕೆಂಡ್ ಮೇಯ್ನಲ್ಲಿ ಅದು 5 ಮಾರ್ಕ್ಸ್. ಸೊ 25 ಮಾರ್ಕ್ಸ್ ಪಾರ್ಟ್ ಡಿ. ಈ 5 ಚಾಪ್ಟರ್ಸನ್ನು ಕವರ್ ಮಾಡಿಕೊಂಡ್ರೆ ನಿಮಗೆ ಪಾರ್ಟ್ ಡಿಯಲ್ಲಿ 25 ಔಟ್ ಆಫ್ 25 ಪಕ್ಕಾ ಬರುತ್ತೆ. ಸೊ ಪಾರ್ಟ್ ಡಿ ಮುಗೀತು, ಪಾರ್ಟ್ ಡಿ ಚಾಪ್ಟರ್ ಇಸ್ ಫಿನಿಶ್ ನಾವು. ಸೊ ಪಾರ್ಟ್ ಬಿ ಹೇಗೆ, 3 ಮಾರ್ಕ್ಸಿನ ಕ್ವೆಶನ್ಸು 3 ಬರುತ್ತೆ. ಸೊ 3 ಮಾರ್ಕ್ಸಿನ ಕ್ವೆಶನ್ಸ್ 3 ಅಂದರೆ 9 ಮಾರ್ಕ್ಗೆ ಔಟ್ ಆಫ್ 15 ಯು ವಿಲ್ ಗೆಟ್ 9+ ಮಾರ್ಕ್ಸ್. ಸಮ್ಟೈಮ್ಸ್ 4 ಕ್ವೆಶನ್ಸು ಬರಬಹುದು. ಸೊ ಆಲ್ಮೋಸ್ಟ್ 12 ಮಾರ್ಕ್ಸ್ ತನಕನೂ ಈ ಚಾಪ್ಟರ್ಸಿಂದ ಬರುತ್ತೆ. ಸೊ 9 ಇಸ್ ಫಾರ್ ಶ್ಯೂರ್ ಬಂದೇ ಬರುತ್ತೆ. ಸೊ ಇಷ್ಟು ಬಂದೇ ಬರುತ್ತೆ. ನಿಮ್ಮ ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ ಪ್ರಕಾರ ಈ ಚಾಪ್ಟರಿಂದ 3 ಮಾರ್ಕ್ಸಿಗೆ 3 ಮಾರ್ಕ್ಸಿನ 3 ಕ್ವೆಶನ್ ಬಂದೇ ಬರುತ್ತೆ. ಸೊ ಈ ಚಾಪ್ಟರಲ್ಲಿ ಪಾರ್ಟ್ ಸಿ ಮುಗೀತು. ದೆನ್ ಪಾರ್ಟ್ ಬಿ 2 ಮಾರ್ಕ್ಸಿನ ಕ್ವೆಶನ್ಸು 3 ಬರುತ್ತೆ. ಸೊ ಯು ಕ್ಯಾನ್ ಸ್ಕೋರ್ 6 ಮಾರ್ಕ್ಸ್ ಔಟ್ ಆಫ್ 10 ಬೈ ಸ್ಟಡಿಂಗ್ ಜಸ್ಟ್ ದೀಸ್ 5 ಚಾಪ್ಟರ್ಸ್. ಓಕೆ, ದೆನ್ ಪಾರ್ಟ್ ಎ ಅಲ್ಲಿ 1 ಮಾರ್ಕಿನ ಕ್ವೆಶನ್ನು 8 ಕ್ವೆಶನ್ಸ್ ಬರುತ್ತೆ. ಸೊ 8 ಮಾರ್ಕು ಔಟ್ ಆಫ್ 20. ಸೊ ಟೋಟಲ್ ನಿಮಗೆ ಇಷ್ಟು ಚಾಪ್ಟರ್ಸ್ ಓದ್ಕೊಂಡ್ರೆ ಮಕ್ಕಳೇ 45+ ಔಟ್ ಆಫ್ 70 ಯು ಕ್ಯಾನ್ ಸ್ಕೋರ್. ಇದಕ್ಕಿಂತ ದೊಡ್ಡ ಜಾಕ್ ಪಾಟ್ ಯಾವುದೂ ಇಲ್ಲ ಅಲ್ವಾ. 45+ ಔಟ್ ಆಫ್ 70 ಯು ಕ್ಯಾನ್ ಸ್ಕೋರ್ ಜಸ್ಟ್ ಬೈ ಕವರಿಂಗ್ ದೀಸ್ 5 ಚಾಪ್ಟರ್ಸ್. ಸೊ ಇದು ಮ್ಯಾಜಿಕ್ ಚಾಪ್ಟರ್ಸ್, ಇದನ್ನು ಬಿಡಬೇಡಿ.
ಓಕೆ, ಹಾಗಿದ್ರೆ 65+ ಸ್ಟ್ರಾಟಜಿ ಹೇಳ್ತಾ ಇದ್ರಲ್ಲ, ಇನ್ನು ಉಳಿದಿದ್ದು ಯಾವ್ಯಾವ್ದು ಓದಬೇಕು ಅಂತ ಹೇಳಿದ್ರೆ, ಮೀಡಿಯಮ್ ವೆಯ್ಟೇಜಿನ ಚಾಪ್ಟರ್ಸು 6 ಹೇಳಿದ್ದೆ. ಅದರಲ್ಲಿ 3 ಚಾಪ್ಟರ್ಸನ್ನು ಓದ್ಕೊಂಡ್ರು ನಾವು ಆರಾಮ್ಸೆ ಈ ಚಾಪ್ಟರ್ಸಲ್ಲಿ ಎಲ್ಲ ಸೇರಿಕೊಂಡು 60+ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ಹೇಗೆ ಈ 3 ಚಾಪ್ಟರ್ಸಲ್ಲಿ ನಾವು ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳೋದಾದರೆ, ಮತ್ತು ಯಾವುದು ಈ ಚಾಪ್ಟರ್ಸ್ ಅಂತ ಕೇಳಿದ್ರೆ 3 ಚಾಪ್ಟರ್ಸ್ ಇದೆ ಮಕ್ಕಳೇ. ಇವಲ್ಯೂಷನ್, ದೆನ್ ಹ್ಯೂಮನ್ ಮೈಕ್ರೋಬ್ಸ್ ಆ್ಯಂಡ್ ಹ್ಯೂಮನ್ ವೆಲ್ಫೇರ್ ಆ್ಯಂಡ್ ರೀಪ್ರೊಡಕ್ಟಿವ್ ಹೆಲ್ತ್. ಸೊ 7 ಮಾರ್ಕ್ಗೆ ಇದು 2 ಚಾಪ್ಟರ್ ಬರುತ್ತೆ, ಮತ್ತು 6 ಮಾರ್ಕಿಗೆ ರೀಪ್ರೊಡಕ್ಟಿವ್ ಹೆಲ್ತಿಂದ ಕ್ವೆಶನ್ಸ್ ಬರುತ್ತೆ. ಮತ್ತು ಈ 3 ಚಾಪ್ಟರಿಂದ ಪಾರ್ಟ್ ಡಿಯಲ್ಲಿ ಯಾವುದೇ ಥರದ ಕ್ವೆಶನ್ಸು ಬರೋದಿಲ್ಲ. ಸೊ ಸ್ವಲ್ಪ ಟಾಪಿಕ್ಸನ್ನು ನಾನು ಫಿಲ್ಟರ್ ಮಾಡಿದ್ದೀನಿ, ಯಾವ ಥರ ಬರುತ್ತೆ ಅನ್ನೋದನ್ನು ಹೇಳ್ತೀನಿ. ಸೊ ಈ ಟಾಪಿಕ್ಸಲ್ಲಿ ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತಪ್ಪ ಅಂದರೆ, 3 ಮಾರ್ಕ್ಸಿಗೆ 3 ಮಾರ್ಕ್ಸಿನ ಕ್ವೆಶನ್ ಅಂದರೆ ಪಾರ್ಟ್ ಸಿ ಇಂದ 9 ಮಾರ್ಕ್ಗೆ ಬರುತ್ತೆ. ಆಲ್ಮೋಸ್ಟ್ 3 ಕ್ವೆಶನ್ಸ್ ಬರುತ್ತೆ ಈ 3 ಚಾಪ್ಟರ್ಸ್ ಓದ್ಕೊಂಡ್ರೆ. ಸೊ 15 ಮಾರ್ಕ್ಸಲ್ಲಿ ನಮ್ಗೆ ಆಲ್ರೆಡಿ ಅದರಲ್ಲಿ 9 ಮಾರ್ಕ್ಸ್ ಬಂದ್ಬಿಟ್ಟಿತ್ತು ಅಲ್ಲ, ಇಲ್ಲಿ 9 ಮಾರ್ಕ್ಸ್ ಆಲ್ರೆಡಿ ಬಂದಿತ್ತು. ಸೊ 15ಗೆ ಇನ್ನು 6 ಬೇಕು. ಸೊ 6 ಮಾರ್ಕ್ಸ್ ಇದ್ರಲ್ಲಿ ಕವರ್ ಆಯಿತು. ಸೊ ಪಾರ್ಟ್ ಸಿ ಸಾರ್ಟೆಡ್ ಅಲ್ವಾ? ಪಾರ್ಟ್ ಸಿ ಇವಾಗ ಸಾರ್ಟ್ ಆಯ್ತು ನಿಮಗೆ. ಪಾರ್ಟ್ ಸಿಯಲ್ಲಿ 15 ಔಟ್ ಆಫ್ 15 ಬಂದ್ಬಿಡುತ್ತೆ ಇಷ್ಟು ಓದ್ಕೊಂಡ್ರೆ, ರೈಟ್? ದೆನ್ ಪಾರ್ಟ್ ಬಿ ಇಸ್ 2 ಮಾರ್ಕ್ಸ್ ಕ್ವೆಶನ್ಸ್, 3 ಕ್ವೆಶನ್ಸ್ ಬರುತ್ತೆ. ಸೊ 6 ಮಾರ್ಕ್ಸ್ಗೆ ಬರುತ್ತೆ. ಸೊ 6 ಮಾರ್ಕ್ಸಿಗೆ ಬಂದರೆ ಔಟ್ ಆಫ್ 10 ಅದರಲ್ಲಿ 6 ಬಂದಿತ್ತು, ಇನ್ನು 4 ಅಷ್ಟೇ ಇದರಲ್ಲಿ ಸ್ಕೋರ್ ಮಾಡಬೇಕು. ಸೊ ಔಟ್ ಆಫ್ 10 ಬಂದ್ಬಿಡ್ತು. ಸೊ ಪಾರ್ಟ್ ಬಿ ಈಸ್ ಆಲ್ಸೋ ಸಾರ್ಟೆಡ್, 10 ಔಟ್ ಆಫ್ 10 ಸ್ಕೋರ್ ಮಾಡ್ತೀರಾ. ಆ್ಯಂಡ್ ಪಾರ್ಟ್ ಎ ವಿಚ್ ಇಸ್ ಆಫ್ 1 ಮಾರ್ಕ್ ಕ್ವೆಶನ್ಸು 5 ಮಾರ್ಕ್ಸಿಗೆ ಬರುತ್ತೆ, 5 ಕ್ವೆಶನ್ಸು. ಸೊ ಪಾರ್ಟ್ ಬಿಯಲ್ಲಿ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರಿ? 8 ಇತ್ತು ಹೈ ವೇಟೇಜ್ ಚಾಪ್ಟರ್ಸ್ ಓದ್ಕೊಂಡ್ರೆ. ಸೊ ಇಲ್ಲಿ 5 ಬಂತು. ಸೊ ಔಟ್ ಆಫ್ 20 ಪಾರ್ಟ್ ಎಯಲ್ಲಿ ನಿಮಗೆ 13 ಔಟ್ ಆಫ್ 20 ವಿಲ್ ಬಿ ಸ್ಕೋರ್ಡ್ ಜಸ್ಟ್ ಬೈ ಸ್ಟಡಿಂಗ್ ಆಲ್ ದೀಸ್ ಹೈ ವೇಟೇಜ್ ಅಂಡ್ 3 ಆಫ್ ಮೀಡಿಯಮ್ ವೇಟೆಡ್ ಚಾಪ್ಟರ್ಸ್ ಮಕ್ಕಳೇ. ಸೊ ಇಟ್ಸ್ ವೆರಿ ವೆರಿ ಸಿಂಪಲ್ ಸ್ಟ್ರಾಟಜಿ. ನೀವು ಕೇಳಬಹುದು, ಇದೆಲ್ಲ ಚಾಪ್ಟರ್ಸ್ ನೋಡಿದ್ರೆ ಹೈ ವೇಟೇಜ್ದೆಲ್ಲ ಅಷ್ಟೊಂದಿದೆ ಮ್ಯಾಮ್, ಅಷ್ಟೆಲ್ಲ ಓದಬೇಕಾ, ಅಥವಾ ಕ್ವೆಶನ್ಸ್ ಹೇಗೆ ಬರುತ್ತೆ ಅಂತ ಕೇಳೋರ ಹತ್ರ ನಮ್ಮ ಹತ್ರ ಸೊಲ್ಯೂಷನ್ ಆಲ್ರೆಡಿ ಇದೆ ಮಕ್ಕಳೇ. ಇಟ್ಸ್ ಜಸ್ಟ್ ಸೆಕ್ಷನ್ ವೈಸ್ ಅನಾಲಿಸಿಸ್. ಸೆಕ್ಷನ್ ವೈಸ್ ಅನಾಲಿಸಿಸನ್ನು ಎಲ್ಲರೂ ನೋಡಿರ್ತೀರಾ ಅನ್ಕೋತೀನಿ. ಸೆಕ್ಷನ್ ವೈಸ್ ಅನಾಲಿಸಿಸಲ್ಲಿ ಯಾವ್ಯಾವ ಟಾಪಿಕ್ಸ್ ಓದಬೇಕು, ಯಾವ್ಯಾವ ಟಾಪಿಕ್ಸ್ ಓದಬಾರ್ದು, ಕ್ವೆಶನ್ ನಂಬರ್ ಸಹಿತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸೆಕ್ಷನ್ ವೈಸ್ ಅನಾಲಿಸಿಸನ್ನು ಹೋಗಿ ನೋಡಿ, ಅದರಲ್ಲಿ ಎಲ್ಲ ಟಾಪಿಕ್ಸನ್ನು ಹೇಗೆಲ್ಲ ಮಾರ್ಕ್ಸ್ ಬರುತ್ತೆ, ಯಾವ್ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಟಾಪಿಕ್ಸ್ ಅಂತ ನೀಟಾಗಿ ಕೊಟ್ಟಿದ್ದೀವಿ. ಸೊ ಇಫ್ ಯು ಸಿ ಪಾರ್ಟ್ ಬಿಯಲ್ಲಿ ಯಾವ್ಯಾವ ಚಾಪ್ಟರ್ಸಿಂದ ಬರುತ್ತೆ ಕ್ವೆಶನ್ನು ಇವಾಗೆಲ್ಲ ನಾವು ಡಿಸ್ಕಸ್ ಮಾಡಿದ್ರಲ್ಲಿ ಅಂತ ಹೇಳಿದ್ರೆ, ಸೊ ಯುವರ್ 21 ಕ್ವೆಶನ್ ನಂಬರ್ 21 ಇಂದ 28 ಪಾರ್ಟ್ ಬಿ ಇಸ್ ಆಲ್ ಅಬೌಟ್ ದೀಸ್ ಕ್ವೆಶನ್ಸು. ಇಷ್ಟು ಟಾಪಿಕ್ಸಿಂದ ಬರುತ್ತೆ ಈ ಚಾಪ್ಟರ್ಸಿಂದ. ಸೊ ಯಾವ್ಯಾವ ಟಾಪಿಕ್ಸು? ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸು, ರೀಪ್ರೊಡಕ್ಟಿವ್ ಹೆಲ್ತ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಇವಲ್ಯೂಷನ್ ಆ್ಯಂಡ್ ಮೈಕ್ರೋಬ್ಸ್ ಆ್ಯಂಡ್ ಹ್ಯೂಮನ್ ವೆಲ್ಫೇರ್. ಸೊ ಡೆಫಿನೆಟ್ಲಿ ನಾವು 2 ಮಾರ್ಕ್ಸಿಂದು 3 ಮಾರ್ಕ್ಸಿನ ಕ್ವೆಶನ್ಸನ್ನು ಖಂಡಿತವಾಗಿಯೂ ವಿತ್ ಆನ್ಸರ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಡೋಂಟ್ ವರಿ ಅಬೌಟ್ ದಟ್. ಬಟ್ ಈ ಟಾಪಿಕ್ಸ್ ಎಲ್ಲನೂ ಓದ್ಕೊಳ್ಳಿ. ಈ ಟಾಪಿಕ್ಸ್ ಎಲ್ಲ 2 ಮತ್ತು 3 ಮಾರ್ಕ್ಸಿಗೆ ತುಂಬ ಇದೆಲ್ಲ ಪಾರ್ಟ್ ಬಿ. ಸೊ ಇಟ್ ಇಸ್ ಜಸ್ಟ್ 2 ಮಾರ್ಕ್ಸಿನ ಕ್ವೆಶನ್ಸ್ ಇದೆಲ್ಲ. ಸೊ 2 ಮಾರ್ಕ್ಸ್ಗೆ ಬರೋಂಥ ಕ್ವೆಶನ್ಸು ಟಾಪಿಕ್ಸ್ ಇದೆಲ್ಲಾನು. ಸೊ ಇಷ್ಟು ಓದ್ಕೊಂಡ್ರೆ ನಿಮಗೆ ಪಾರ್ಟ್ ಬಿ ಕಂಪ್ಲೀಟ್ಲಿ ಇಟ್ಸ್ ಸಾರ್ಟೆಡ್. ನಾನು ಏನು ಹೇಳಿದೆ, ಪಾರ್ಟ್ 5 ಮೇನ್ ಹೈ ವೇಟೇಜ್ ಚಾಪ್ಟರ್ಸ್ ಮತ್ತು 3 ಮೀಡಿಯಮ್ ವೇಟೇಜ್ ಚಾಪ್ಟರ್ಸ್. ಹೈ ವೇಟೇಜ್ ಯಾವುದು? ಸೆಕ್ಷುವಲ್ ರೀಪ್ರೊಡಕ್ಷನ್, ದೆನ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಇದು 3 ಪ್ಲಸ್ ಮೀಡಿಯಮ್ ವೇಟೇಜಲ್ಲಿ ರೀಪ್ರೊಡಕ್ಟಿವ್ ಹೆಲ್ತ್, ಇವಲ್ಯೂಷನ್ ಆ್ಯಂಡ್ ಮೈಕ್ರೋಬ್ಸ್ ಆ್ಯಂಡ್ ಹ್ಯೂಮನ್ ವೆಲ್ಫೇರ್. ಸೊ ಇಷ್ಟು ಚಾಪ್ಟರ್ಸಲ್ಲಿ ನೀವು ಓದ್ಕೊಂಡ್ರೆ ನಿಮ್ಗೆ ಖಂಡಿತವಾಗಿ ಪಾರ್ಟ್ ಬಿ ವಾಟ್ ಎವರ್ 15 ಮಾರ್ಕ್ಸ್ ಇತ್ತು, 15 ಮಾರ್ಕ್ಸ್ ಐ ಥಿಂಕ್ 10 ಮಾರ್ಕ್ಸ್. ಸೊ 10 ಔಟ್ ಆಫ್ 10 ನೀವು ಸ್ಕೋರ್ ಮಾಡ್ತೀರಾ. ಸೊ ದಟ್ಸ್ ಆಲ್ ಅಬೌಟ್ ಪಾರ್ಟ್ ಬಿ. ಪಾರ್ಟ್ ಸಿ ಅಲ್ಲಿ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿದರೆ, ಪಾರ್ಟ್ ಸಿ ಅಲ್ಲಿ ಅಗೇನ್ ಹೈ ವೇಟೇಜಿನ ಚಾಪ್ಟರ್ಸು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಬಂದಿದೆ, ಹ್ಯೂಮನ್ ರೀಪ್ರೊಡಕ್ಷನ್ ಇದೆ, ದೆನ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಇಷ್ಟು ಇದೆ. ಇಕೋಸಿಸ್ಟಮ್ ಬಿಟ್ಬಿಡಿ, ಇದು ಬೇಡ, ಇದು ಓದಿದ್ರೂ ಆಗುತ್ತೆ. ಬಟ್ ವಿಲ್ ಡೆಫಿನೆಟ್ಲಿ ಡಿಸ್ಕಸ್ ದ ಟಾಪಿಕ್ಸ್, ಯಾವ್ಯಾವುದೆಲ್ಲ ಇಂಪಾರ್ಟೆಂಟ್ ಶಾರ್ಟ್ ಟಾಪಿಕ್ಸ್ ಇದೆ ಅದು ಡಿಸ್ಕಸ್ ಮಾಡ್ತೀವಿ. ಬಟ್ ಇದು ಒಮಿಟ್ ಮಾಡಿದ್ರೂ ಸಹ ದಿಸ್ ಇಸ್ ವೆರಿ ವೆರಿ ಲೀಸ್ಟ್ ಇರೋಂಥದ್ದು, ಇದು ಲೀಸ್ಟ್ ವೇಟೇಜ್ ಇರೋಂಥದ್ದು. ಬಟ್ ಮೀಡಿಯಮ್ ವೇಟೇಜಿಂದು ಅಗೇನ್ 2-3 ಇದೆ, ರೀಪ್ರೊಡಕ್ಟಿವ್ ಹೆಲ್ತ್, ಇವಲ್ಯೂಷನ್ ಆ್ಯಂಡ್ ಮೈಕ್ರೋಬ್ಸ್ ಆ್ಯಂಡ್ ಹ್ಯೂಮನ್ ವೆಲ್ಫೇರ್. ಸೊ ಇದು 3ನ ಕವರ್ ಮಾಡಲೇಬೇಕು. ಸೊ ಇಷ್ಟು ಓದ್ಕೊಂಡ್ರೆ ಪಾರ್ಟ್ ಸಿ ಅಲ್ಲಿ ಯು ವಿಲ್ ಬಿ ಸ್ಕೋರಿಂಗ್ 15/15.
15, ರೈಟ್? ಇಲ್ಲಿ ಹೈ ವೇಟೇಜು ಇದೆ, ಮೀಡಿಯಂ ವೇಟೇಜಿನ 3 ಚಾಪ್ಟರ್ಸು ಇದೆ. ಸೊ ಸೆಕ್ಷನ್ ವೈಸ್ ಅನಾಲಿಸಿಸಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗಿ ನೋಡಿ, ಅದು ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಏನೇನು ಓದಬೇಕು ಅಂತ ಅಗೇನ್. ಸೊ ದೆನ್ ಪಾರ್ಟ್ ಡಿ, ವಿಚ್ ಇಸ್ ವೆರಿ 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 ಇಂಪಾರ್ಟೆಂಟ್ ಆ್ಯಂಡ್ ವೆರಿ ವೆರಿ ಸ್ಕೋರಿಂಗ್ ಮಕ್ಕಳೇ. ಇದೆಲ್ಲ ಇರೋದು ಫುಲ್ಲು ಮ್ಯಾಜಿಕ್ 5 ಚಾಪ್ಟರ್ಸಲ್ಲಿ. ಸೊ ಇನ್ನು 2 ಚಾಪ್ಟರ್ಸ್ ಬಯೋಟೆಕ್ನಾಲಜಿಯಲ್ಲೂ ಬರುತ್ತೆ ಕ್ವೆಶನ್ಸು, ಬಟ್ ನಿಮಗೆ ಔಟ್ ಆಫ್ 7 ಓನ್ಲಿ ಯು ಹ್ಯಾವ್ ಟು ರೈಟ್ 4 ಕ್ವೆಶನ್ಸ್ ಫಾರ್ 20 ಮಾರ್ಕ್ಸ್, ರೈಟ್? ಪಾರ್ಟ್ ಇದು 5th ಮೇನಲ್ಲಿ ಹೇಳ್ತಾ ಇದ್ದೀನಿ. ಪಾರ್ಟ್ ಡಿ ಅಲ್ಲಿ ನಿಮ್ಗೆ 2 ಮೇನ್ ಇದೆ, 5th ಮೇನ್ ಆ್ಯಂಡ್ 6th ಮೇನ್ ಮಕ್ಕಳೇ. ಸೊ 5th ಮೇನಲ್ಲಿ ನಿಮಗೆ 20 ಮಾರ್ಕ್ಸ್ಗೆ ಬರಿಬೇಕು. ಸೊ ಔಟ್ ಆಫ್ 7 ಯು ಹ್ಯಾವ್ ಟು ರೈಟ್ ಓನ್ಲಿ 4 ಕ್ವೆಶನ್ಸ್ ವಿಚ್ ವಿಲ್ ಕ್ಯಾರಿ 5 marks. So you will have to write for 20 marks. So 20 ಮಾರ್ಕ್ಸ್ಗೆ ಕ್ವೆಶನ್ ನಂಬರ್ ಸಮೇತ ಹೇಳ್ತಾ ಇದ್ದೀನಿ. ಇದೆರಡು ಕ್ವೆಶನ್ನು ಪಕ್ಕಾ ಬಂದೇ ಬರುತ್ತೆ ಈ ಟಾಪಿಕಲ್ಲಿ. ಏನು? ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಮತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ದಟ್ಸ್ ವೈ ಇಟ್ಸ್ ಕಲರ್ಡ್. ಇದು 2 ಕ್ವೆಶನ್ಸ್, 2 ಟಾಪಿಕ್ಸಿಂದ ಕ್ವೆಶನ್ ಬಂದೇ ಬರುತ್ತೆ 5 ಮಾರ್ಕ್ಗೆ. ಸೊ ಇದು ಹೈಲಿ ವೇಟೇಜ್ 13 ಮಾರ್ಕ್ಸಿಗೆ ಇರೋವಂಥದ್ದು. 2 ಇಂಡಿವಿಜುವಲ್ 13 ಮಾರ್ಕ್ಸಿಗಿದೆ. ಸೊ ಇದನ್ನು ಫಸ್ಟ್ ಮುಗಿಸ್ಬೇಕು. ಈ ಟಾಪಿಕ್ಸ್ ತುಂಬ ತುಂಬ ಇಂಪಾರ್ಟೆಂಟು. ಕ್ವೆಶನ್ಸ್ ಹೇಗೆ ಬರುತ್ತೆ, ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡಿ, ಅದೆಲ್ಲ ನಾವು ಡಿಸ್ಕಸ್ ಮಾಡೋಣ. 2 ಮಾರ್ಕ್ಸಿಗೆ ಹೇಗೆ ಬರಿಬೇಕು, 3 ಮಾರ್ಕ್ಸಿಗೆ ಹೇಗೆ ಬರಿಬೇಕು, 5 ಮಾರ್ಕ್ಸಿಗೆ ಹೇಗೆ ಬರಿಬೇಕು, ಡೋಂಟ್ ವರಿ ಅಬೌಟ್ ಇಟ್ ಮಕ್ಕಳೇ. ವಿಲ್ ಡೆಫಿನೆಟ್ಲಿ discuss about that. So this is 2 high weightage chapters. Then one more is this human diseases, human reproduction, then sexual reproduction in flowering plants. ಇದಲ್ಲದೆ ಬಯೋಟೆಕ್ನಾಲಜಿಯಲ್ಲೂ ಬರುತ್ತೆ. ದೆನ್ ಇಕಾಲಜಿಯ 1 ಚಾಪ್ಟರ್ ಆದಂಥ ಆರ್ಗನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಇಂದನೂ ಬರುತ್ತೆ. ಸಿನ್ಸ್ ವಿ ಹ್ಯಾವ್ ಆಪ್ಷನ್, ಅದನ್ನು ಒಮಿಟ್ ಮಾಡ್ತಾ ಇದ್ದೀನಿ, ಅದನ್ನು ಬಿಟ್ಬಿಡ್ಬಹುದು ನೀವು. ಓಕೆ, ಸೊ ಕ್ವೆಶನ್ ನಂಬರ್ಸ್ ನಿಮ್ಗೆ ಗೊತ್ತು, 7 ಕ್ವೆಶನ್ಸ್ ಇದೆ. ಔಟ್ ಆಫ್ 7 ಯು ಹ್ಯಾವ್ ಟು ರೈಟ್ ಓನ್ಲಿ 4. ಸೊ ಇಷ್ಟು 5 ಚಾಪ್ಟರ್ ಓದ್ಕೊಂಡ್ರೆ ಇದರಲ್ಲೂ ಒಂದು ಬಿಟ್ಬಿಡ್ಬೋದು ಬೇಕಂದ್ರೆ, ಇನ್ ಕೇಸ್ ಗೊತ್ತಾಗಿಲ್ಲ ಅಂತ ಅನ್ನೋದಾದರೆ. ಬಟ್ ಬಿಡಬೇಡಿ, 5 ಚಾಪ್ಟರ್ಸ್ ಓದಲೇಬೇಕು. ಕ್ವೆಶನ್ಸ್ ಯಾವ ಥರ ಬರುತ್ತೆ, ಟಾಪಿಕ್ಸ್ ಏನೇನು ಅಂತ ಡಿಸ್ಕಸ್ ಇಲ್ಲೇ ಇದೆ, ಕ್ವೆಶನ್ಸು ನಾವು ಡಿಸ್ಕಸ್ ಮಾಡ್ತೀವಿ. So don't worry about it. Then coming to the 6th main of part D, which carries 5 marks, where 3 questions ಕೊಟ್ಟಿರ್ತಾರೆ, ಒಂದೇ ಒಂದು ಕ್ವೆಶನ್ ಬರಿಬೇಕು. ಇಲ್ಲಿ ಯಾವ ಥರ ಬರುತ್ತೆ ಅಂದರೆ, ಅಗೇನ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಮತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಿಂದ ಖಂಡಿತವಾಗಿ 2 ಕ್ವೆಶನ್ ಇದ್ದೇ ಇರುತ್ತೆ. ಇನ್ನು ಒಂದು ಕ್ವೆಶನ್ನು ಸೆಕ್ಷುವಲ್ ರೀಪ್ರೊಡಕ್ಷನಿಂದ ಬರಬಹುದು, ಅಥವಾ ಕೆಲವು ಸಲ ಬಯೋಟೆಕ್ನಾಲಜಿಯಿಂದ ಬರುತ್ತೆ, ಅಥವಾ ಕೆಲವು ಸಲ ಮಾಲಿಕ್ಯುಲರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಿಂದನೂ ಓಕೆ ಇದೆ ಆಲ್ರೆಡಿ. ಒಂದೊಂದ್ಸಲ ಆರ್ಗನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನಿಂದ ಬರುತ್ತೆ. ಸೊ ಈ ಕ್ವೆಶನ್ ವೇರಿಯಬಲ್, ಇದೆರಡು ಫಿಕ್ಸ್ಡ್ ಕ್ವೆಶನ್ನು ಬಂದೇ ಬರುತ್ತೆ. ಈ ಕ್ವೆಶನ್ನು ಯಾವ ಟಾಪಿಕ್ಕಿಂದ ಆದರೂ ಬರಬಹುದು, ಏನೆಲ್ಲ ಕೊಟ್ಟಿದ್ದೆ ನಾನು ಅಲ್ಲಿ. ಬಟ್ ಸ್ಟಿಲ್ ಯು ಹ್ಯಾವ್ ಟು ರೈಟ್ ಓನ್ಲಿ 1 ಕ್ವೆಶನ್ ಔಟ್ ಆಫ್ 3. ಸೊ ಡೋಂಟ್ ವರಿ, ಇದರಲ್ಲೂ ಅಷ್ಟೇ ಔಟ್ ಆಫ್ 3, ಸಿನ್ಸ್ ಯು ಹ್ಯಾವ್ ಟು ರೈಟ್ ಓನ್ಲಿ 1 ವಿಚ್ ವಿಲ್ ಕ್ಯಾರಿ 5 ಮಾರ್ಕ್ಸ್. ಸೊ ದಿಸ್ ಇಸ್ 20, ದಿಸ್ ಇಸ್ 5 ಮಾರ್ಕ್ಸ್. ಸೊ ಟೋಟಲ್ ಪಾರ್ಟ್ ಬಿ ಏನಾಯಿತು, 20 + 5 ಯು ವಿಲ್ ಬಿ 25 ಔಟ್ ಆಫ್ 25 ಫಾರ್ ಪಾರ್ಟ್ ಡಿ, ರೈಟ್? ಸೊ ಇಷ್ಟು ಟಾಪಿಕ್ಸು, ದಿಸ್ ಇಸ್ ಅ ಸ್ಟ್ರಾಟಜಿ ಫಾರ್ 65. ಬಟ್ ನಿಮಗೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಮಕ್ಕಳಿಗೆ, ಇಲ್ಲಿ 45 ಮಾರ್ಕ್ಸ್ ಬಂದಿತ್ತು ಹೈ ವೇಟೇಜಿನ ಚಾಪ್ಟರ್ಸು. ದೆನ್ ಕಮಿಂಗ್ ಟು ದಿಸ್, ಇಲ್ಲಿ ಎಷ್ಟು ಬರೆದಿದ್ದೀನಿ, 15 ಬರೆದಿದ್ದೀನಿ. ಸೊ 45 + 15 ಫಾರ್ 70, ಇಟ್ ಜಸ್ಟ್ 60 ಬರ್ತಾ ಇದೆ. ಇನ್ನು ಉಳಿದಿದ್ದು 5 ಮಾರ್ಕ್ಸ್ ಎಲ್ಲಿ ಹೋಯಿತು? 5 to 6 ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡಬೇಕು? ಇಟ್ಸ್ ವೆರಿ ವೆರಿ ಈಸಿ ಮಕ್ಕಳೇ, ಡೋಂಟ್ ವರಿ ಅಬೌಟ್ ಇಟ್. ಸೊ ನಂಗೆ ಗೊತ್ತು, ನೀವು ಎಲ್ಲರೂ MCQs ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡಿರ್ತೀರಾ. ಸೊ ಡೋಂಟ್ ವರಿ, 200 MCQs, 200+ MCQs ಇನ್ಫ್ಯಾಕ್ಟ್, ಅದನ್ನು ನಾವು ಲೈವಲ್ಲಿ ಸಾಲ್ವ್ ಮಾಡೋಣ. ಸೊ ಡೋಂಟ್ ವರಿ, ನಿಮ್ಮ ಪ್ರೀವಿಯಸ್ ಇಯರ್ ಪೇಪರ್ಸ್ ಇರಬಹುದು, ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ಸ್ ಇರಬಹುದು, ಮತ್ತು ಕ್ವೆಶನ್ ಬ್ಯಾಂಕಿಂದ ಇರಬಹುದು, ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ವಿಲ್ ಡೆಫಿನೆಟ್ಲಿ ಡಿಸ್ಕಸ್ ಆನ್ ಲೈವ್. ಸೊ ಔಟ್ ಆಫ್ 13 ಮಾರ್ಕ್ಸ್ ನಿಮಗೆ ಹೈ ವೇಟೇಜ್ ಮತ್ತು ಮೀಡಿಯಮ್ ವೇಟೇಜ್ ಎರಡೂ ಸೇರಿ 13 ಮಾರ್ಕ್ಸ್ ಆಲ್ರೆಡಿ ಬಂದುಬಿಡ್ತು. ಸೊ ಯು ಹ್ಯಾವ್ ಟು ಜಸ್ಟ್ ಫೈಟ್ ಫಾರ್ ದಿಸ್ 7 ಮಾರ್ಕ್ಸ್. ಸೊ ಟೋಟಲ್ ಎಲ್ಲ ಸೇರಿಸಿದ್ರೆ 67 ಮಾರ್ಕ್ಸ್ಗೆ ಸ್ಟ್ರಾಟಜಿ. ಸೊ ಎಲ್ಲ MCQ ರಿಮೆಂಬರ್, ಯಾವತ್ತೂ ಅಷ್ಟೇ ಪಾರ್ಟ್ ಎಯಲ್ಲಿ ಯು ಶುಡ್ ಟಾರ್ಗೆಟ್ ಔಟ್ ಆಫ್ 20. ನೋ ಕಾಂಪ್ರಮೈಸ್, ಬಿಕಾಸ್ ಇಟ್ ಈಸ್ ವೆರಿ ವೆರಿ ಸಿಂಪಲ್. ತುಂಬ ಸಿಂಪಲ್ ಟಾಪಿಕ್ಸ್ ಇರುತ್ತೆ. ಸೊ ನಾವು ಎಲ್ಲ ಸಾಲ್ವ್ ಮಾಡೋಣ, ಇನ್ಕ್ಲೂಡಿಂಗ್ ಫಿಲ್ ಇನ್ ದಿ ಬ್ಲ್ಯಾಂಕ್ ಸಾಲ್ವ್ ಮಾಡೋಣ. ಡೋಂಟ್ ವರಿ ಅಬೌಟ್ ಇಟ್. ಸೊ ಆಲ್ ಯೋರ್ MCQs which is of 200+ will be solving 200+ MCQs plus fill in the blanks. So part A, I want all of you to score 20 out of 20. No compromise.
20 ಔಟ್ ಆಫ್ 20 ಎಲ್ಲರಿಗೂ ಬರಬೇಕು. ಆ್ಯಂಡ್ ಪಾರ್ಟ್ ಡಿ ಯಲ್ಲೂ ಅಷ್ಟೇ 25 ಔಟ್ ಆಫ್ 25 ಬರಲೇಬೇಕು. ಸೊ ಇದು ತುಂಬ ಶಾರ್ಟು ಇದು. ದಟ್ಸ್ ವೈ ದಿಸ್ ಸ್ಟ್ರಾಟಜಿ ಹ್ಯಾಸ್ ಬೀನ್ ಡಿಸೈನ್ಡ್. ಹಾಗೆ ಈ ಸ್ಟ್ರಾಟಜಿ ಕೊಡ್ತಿರೋದು ನಾನು. ತುಂಬ ಸಿಂಪಲ್ ಆಗಿದೆ ಮಕ್ಕಳೇ. ಈ ಟಾಪಿಕ್ಸ್ ಎಲ್ಲಾನು ನಾವು ರಿವೈಸ್ ಮಾಡೋಣ. ಮತ್ತು ಕ್ವೆಶನ್ಸ್ ಕೊಟ್ಟಾಗ ಅದಕ್ಕೆ ಹೇಗೆಲ್ಲ ಆನ್ಸರ್ಸ್ ಬರಿಬೇಕು, ಟಾಪಿಕ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಮ್ ಅಪ್ ವಿತ್ ದಟ್ ಡ್ಯೂರಿಂಗ್ ಲೈವ್. ಎಲ್ಲಾನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಡೋಂಟ್ ಹ್ಯಾವ್ ಟು ವರಿ. 65ಗೆ ನಾನು ಹೇಳ್ತಿರೋದು 67 ಪ್ಲಸ್ ಆ್ಯಕ್ಚುಲಿ. ಸೊ ದಿಸ್ ಶುಡ್ ಬಿ 70 ಔಟ್ ಆಫ್ 70. ಈ ಸ್ಟ್ರಾಟಜಿಯಲ್ಲಿ ನೀವು ತುಂಬ ಸ್ಮಾರ್ಟ್ ಇದ್ದರೆ, ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ, ಏನೆಲ್ಲ ಟಾಪಿಕ್ಸ್ ಹೇಳಿದೆ ಅದು, ಪ್ಲಸ್ MCQs ಏನು ಮಾಡ್ತೀವಿ ಅದು, ಪ್ಲಸ್ ರಿವಿಷನ್ಸ್ ಬರುತ್ತೆ, ಪ್ಲಸ್ 2 and 3 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ವಿತ್ ಆನ್ಸರ್ಸ್, ಹೇಗೆಲ್ಲ ಹಾಟ್ ಟಾಪಿಕ್ಸ್ಗೆ ಬರಿಬೇಕು, ಕ್ವೆಶನ್ಗೆ ಆನ್ಸರು, ಪ್ರತಿಯೊಂದಕ್ಕೂ ಬರುತ್ತೆ ವಿಡಿಯೋ. ಸೊ ಇಫ್ ಯು ಫಾಲೋ ದಟ್ ಯು ವಿಲ್ ಡೆಫಿನೆಟ್ಲಿ ಸ್ಕೋರ್ 70 ಔಟ್ ಆಫ್ 70 ಇನ್ ಬಯಾಲಜಿ. ನಮಗೆ ಕಡಿಮೆ ಸಮಯ ಇದೆ ಅಂತೆಲ್ಲ ಎಕ್ಸ್ಕ್ಯೂಸ್ ಕೊಡಬೇಡಿ. ಖಂಡಿತವಾಗಿ ಇದು ನನ್ನ ಎಕ್ಸಾಮು ಕೂಡ ಇನ್ಫ್ಯಾಕ್ಟ್. ಸೊ ಈವನ್ ಐ ವಿಲ್ ಬಿ ಪ್ರಿಪೇರಿಂಗ್ ವಿತ್ ಯು. ಸೊ ನಾವು ಇದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ಪ್ರಿಪೇರ್ ಆಗೋಣ. ವಿ ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ 65 ಪ್ಲಸ್ ಫಾರ್ ಶ್ಯೂರ್. ಐ ವಾಂಟ್ ಆಲ್ ಆಫ್ ಯು ಗೈಸ್ ಹೂ ಆರ್ ವಾಚಿಂಗ್ ದಿಸ್ ವಿಡಿಯೋ ಟು ಸ್ಕೋರ್ 65 ಪ್ಲಸ್ ಮಕ್ಕಳೇ. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಮಕ್ಕಳೇ. ಆಲ್ ದಿ ಬೆಸ್ಟ್.